ವೀಕ್ಷಕರೇ, ನೀವೆಲ್ಲ ಕನಕದಾಸರ ವೃತ್ತಾಂತವನ್ನ ಕೇಳಿದ್ದೀರಾ. ದಾಸರಾಗುವ ಮುನ್ನ ಇವರು ವಿಜಯನಗರದ ಅರಸರ ಬಳಿ ಡಣಾಯಕ ವೃತ್ತಿಯಲ್ಲಿ ಇದ್ದವರು. ಒಂದ್ಸಾರಿ ಕನಸಲ್ಲಿ ಇವರಿಗೆ ದೇವರು ಕಾಣಿಸಿ ಬಂಗಾರದ ನಿಧಿ ಇರುವಂತ ಜಾಗವನ್ನ ಸೂಚಿಸುತ್ತೆ. ಆ ದೈವ ಸೂಚನೆ ಮಾಡದಂತ ಸ್ಥಳದಲ್ಲಿ ಅಗದ್ ನೋಡಿದಾಗ ಬಂಗಾರ ಇದ್ದಂತ ಕೊಪ್ಪರಿಗೆಗಳು ಅವ್ರಿಗೆ ಸಿಗ್ತವೆ. ಅವತ್ತಿನಿಂದ ಇವರಿಗೆ ಕನಕ ನಾಯಕ ಎಂಬ ಹೆಸರು ಬರುತ್ತೆ. ಮುಂದೆ ಅದೇ ದೈವದ ಬಲದಿಂದಾಗಿ ಇವರು ಕನಕದಾಸರಾಗಿ ಪ್ರಸಿದ್ಧಿಯನ್ನ ಪಡಿತಾರೆ. ಮಹಾತ್ಮರಿಗೆ ಇಂಥ ಸೂಚನೆಗಳು ಸಿಗೋದು ಸಹಜ. ಆದ್ರೆ ಇವೆಲ್ಲ ಇಂದಿನ ಕಾಲದಲ್ಲೂ ಕೂಡ ನಡೆದ್ರೆ ಹೇಗಿರುತ್ತೆ? ಅನೇಕರು ಇವತ್ತು ಇಂಥ ಘಟನೆಗಳನ್ನ ನಂಬಲ್ಲ. ಅವೆಲ್ಲ ಕಪೋಲ ಕಲ್ಪಿತ ಅಂತ ತಳ್ಳಹಾಕ್ತಾರೆ. ಆದ್ರೆ 2013ರಲ್ಲಿ ಒಬ್ಬ ವ್ಯಕ್ತಿಗೆ ಈ ತರದ ಕನಸು ಬಿತ್ತು ಎಂಬ ಕಾರಣಕ್ಕೆ ಸರ್ಕಾರನೇ ಆತನ ಮಾತನ್ನ ಕೇಳಿ 1000 ಟನ್ ಬಂಗಾರ ಸಿಗುತ್ತೆ ಅಂತ ನಂಬಿ ನೆಲವನ್ನ ಅಗಸ್ತಂತ ಘಟನೆ ವರದಿಯಾಗಿದ್ದ ಬಗ್ಗೆ ನಿಮ್ಗೆ ಗೊತ್ತಾ ವೀಕ್ಷಕರೇ? ಹೌದು, ಈ ಒಂದು ಅಪರೂಪದ ವಿಚಿತ್ರ ಘಟನೆ 2013ರಲ್ಲಿ ನಮ್ಮ ದೇಶದಲ್ಲಿಯೇ ನಡೆದಿತ್ತು. ಹಲವರಿಗೆ ಈ ಬಗ್ಗೆ ಗೊತ್ತಿರಬಹುದು. ಈ ಸೂಚನೆ ಸಿಕ್ಕ ಆ ವ್ಯಕ್ತಿ ಯಾರು? ಆತನಿಂದ ಆ ವಿಷಯ ಸರ್ಕಾರಕ್ಕೆ ತಿಳಿದ ಬಗೆ ಹೇಗೆ? ಅವನು ಕೊಟ್ಟ ಸೂಚನೆ ಅನುಸಾರ ಅಲ್ಲಿ ಅಗದಾಗ ಸರ್ಕಾರದ ತಂಡಕ್ಕೆ ಸಿಕ್ಕಿದ್ದೇನು? ಬನ್ನಿ ವೀಕ್ಷಕರೇ, ಈ ಇಡೀ ಘಟನೆಯ ಹಿನ್ನೆಲೆ ಹಾಗೂ ಅದರ ನಂತರ ನಡೆದಂತ ಹಲವು ಬೆಳವಣಿಗೆ ಸುತ್ತ ಇರುವಂತಹ ಹಲವು ರೋಚಕ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಇದು ನಡೆದದ್ದು ಉತ್ತರ ಪ್ರದೇಶದ ಉನ್ನಾವ್ ಜಿಲ್ಲೆಯ ಸಂಗ್ರಾಮಪುರದ ಬಳಿ. ಈ ಒಂದು ಜಾಗವನ್ನ ಅಲ್ಲಿಯ ಜನ ದೋಂಡಿಯಾ ಖೇರ ಅಂತ ಕರೀತಾರೆ. ಹಿಂದೊಂದು ಕಾಲದಲ್ಲಿ ಇಲ್ಲಿ ಬಂಗಾರದ ಗಣಿ ಇತ್ತು. ಆ ಘಟನೆಗೆ ಪ್ರೇರಣೆ ಕೊಟ್ಟಂತ ಆ ಮುಖ್ಯ ವ್ಯಕ್ತಿ ಹೆಸರು ಶೋಭನ್ ಸರ್ಕಾರ್. ಈತನಿಗೆ ವಿರಕ್ತಾನಂದ ಸರಸ್ವತಿ, ಸೂರ್ಯಭಾನ್ ತಿವಾರಿ ಹೀಗೆ ಮುಂತಾದ ಹೆಸರುಗಳಿವೆ. ಕಾನ್ಪುರದ ಸುತ್ತಮುತ್ತ ಈತನನ್ನ ಮಹಾನ್ ಸಾಧು, ಆಧ್ಯಾತ್ಮಿಕ ವ್ಯಕ್ತಿ ಅಂತ ಜನ ಕರೀತಾ ಇದ್ರು. ದೋಂಡಿಯಾ ಖೇರ್ ಸ್ಥಳ ಇತಿಹಾಸ ಪ್ರಸಿದ್ಧವಾದಂತಹ ಊರು. ಇಲ್ಲಿ ಹಲವು ರಾಜ ಮನೆತನಗಳು ಈ ಹಿಂದೆ ಆಳ್ವಿಕೆ ನಡೆಸಿದ್ದರ ಬಗ್ಗೆ ಕುರುಹುಗಳು ಇವತ್ತಿಗೂ ಸಿಗ್ತವೆ. ಒಮ್ಮೆ ಇದ್ದಕ್ಕಿದ್ದ ಹಾಗೆ ಈ ಶೋಭನ್ ಸರ್ಕಾರ್ಗೆ ತಾನು ಮಲಗಿದ್ದಾಗ ಒಂದು ವಿಚಿತ್ರವಾದಂಥ ಕನಸು ಬೀಳುತ್ತೆ. ಅದರಲ್ಲಿ ದೋಂಡಿಯಾ ಖೇರ್ನ ಉನ್ನಾವ್ ಗ್ರಾಮದ ಒಂದ್ ಕಡೆ ಇರುವಂತ ಶಿಥಿಲಗೊಂಡಂತ ಹಳೆಯ ಅರಮನೆಯ ಅವಶೇಷಗಳ ಅಡಿಯಲ್ಲಿ 1000 ಟನ್ನಷ್ಟು ಪ್ರಮಾಣದ ಬಂಗಾರದ ನಿಧಿ ಅಡಗಿದೆ ಎಂಬ ಸೂಚನೆ ಅವರಿಗೆ ಸಿಗುತ್ತೆ. ಇದು 19ನೇ ಶತಮಾನದ ಮಧ್ಯದಲ್ಲಿ ಇಲ್ಲಿ ಆಳ್ತಿದ್ದಂಥ ರಾಮ್ ಬಕ್ಷ ಸಿಂಗ್ ಎಂಬ ರಾಜನಿಗೆ ಸಂಬಂಧಪಟ್ಟ ನಿಧಿ. ಇದನ್ನ ಆತ ಇಲ್ಲಿದ್ದ ತನ್ನ ಕೋಟೆ ಕೆಳಗೆ ಹೋತಿದ್ದಾನೆ ಅಂತ ಸ್ವತಃ ಆತನ ಆತ್ಮನೆ ಬಂದು ಈ ಶೋಭನ್ ಸರ್ಕಾರ್ ಬಳಿ ಬಂದು ಈ ರೀತಿ ಹೇಳಿದೆ ಅಂತ ಸರ್ಕಾರ್ ಈ ಒಂದು ವಿಷಯವನ್ನ ತಕ್ಷಣ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆದಿದ್ರು. ಆಗ ಶ್ರೀ ದಿವಂಗತ ಅಬ್ದುಲ್ ಕಲಾಂ ರವರು ಭಾರತದ ರಾಷ್ಟ್ರಪತಿಗಳಾಗಿದ್ರು. ಈ ಊರಿನ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ತಿಳಿಯುವುದಾದರೆ ಈ ಸಂಗ್ರಾಂಪುರನ್ನ ಈ ಹಿಂದೆ ದೋಂಡಿಯಾ ಖೇರ್ ಅಂತ ಕರೀತಾ ಇದ್ರು. ಅಲ್ಲಿಯ ಉನ್ನಾವ್ ಜಿಲ್ಲೆಯಲ್ಲಿ ಇರುವಂತಹ ಇದು ಉತ್ತರ ಪ್ರದೇಶದ ರಾಜಧಾನಿಯಾದಂತಹ ಲಕ್ನೋ ನಗರದಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಇದೆ. 2011ರ ಜನಗಣತಿಯ ಅಂಕಿ ಅಂಶಗಳ ಪ್ರಕಾರ ಇಲ್ಲಿ 470 ಮನೆಗಳಿದ್ದು ಸುಮಾರು 2672 ಮಂದಿ ವಾಸ ಇದ್ರು. 19ನೇ ಶತಮಾನದಲ್ಲಿ ಈ ಸ್ಥಳ ಆಗ ಬ್ರಿಟಿಷರ ಮುಖ್ಯ ಕೇಂದ್ರ ಆಗಿತ್ತು. ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಎಂಬ ವ್ಯಕ್ತಿ ಆಗ ಈ ಸ್ಥಳದ ಕುರಿತಾದಂತ ಇತಿಹಾಸದ ದಾಖಲೆಗಳನ್ನ ಸಂಗ್ರಹಿಸೋದಕ್ಕೆ ಶುರು ಮಾಡ್ತಾನೆ. ಆ ವ್ಯಕ್ತಿಯೇ ಈಗಿರುವಂತಹ ಭಾರತೀಯ ಪುರಾತತ್ವ ಇಲಾಖೆ ಅಥವಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸಂಸ್ಥಾಪಕ. ಈ ಒಂದು ಜಾಗಕ್ಕೆ ಕ್ರಿಸ್ತಶಕ 6-7ರಿಂದಲೂ ಕೂಡ ಪ್ರಾಮುಖ್ಯತೆ ಇದ್ದು ಸುಪ್ರಸಿದ್ಧ ಚೀನಿ ಯಾತ್ರಿಕನಾದಂಥ ಕ್ಸುವಾಂಗ್ಸಾಂಗ್ ಈ ಒಂದು ಸ್ಥಳವನ್ನ ಹಯಾಮುಖಾಂತ ತನ್ನ ಬರಹಗಳಲ್ಲಿ ಉಲ್ಲೇಖ ಮಾಡಿದ್ದಾನೆ. ಈ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಯಾತ್ರಿಕ ಇಲ್ಲಿ ಆ ಕಾಲಕ್ಕೆ ಇದ್ದಂತ ಸುಮಾರು 5 ಬೌದ್ಧ ಅಗ್ರಹಾರಗಳ ಬಗ್ಗೆ ಹಾಗೂ ಅವುಗಳ ಆಶ್ರಯ ಪಡೆದಿದ್ದಂತ 1000 ಬೌದ್ಧ ಭಿಕ್ಷುಗಳ ಬಗ್ಗೆ ತಿಳಿಸಿದ್ದಾನೆ. ಜೇಮ್ಸ್ ಸ್ಟ್ರಾಡ್ ಎಂಬ ಇನ್ನೊಬ್ಬ ಬ್ರಿಟಿಷ್ ಚರಿತ್ರಕಾರನು ಕೂಡ ಈ ಒಂದು ಸ್ಥಳದ ಬಗ್ಗೆ ಒಂದಷ್ಟು ಐತಿಹಾಸಿಕ ವಿವರಗಳನ್ನ ದಾಖಲೆ ಮಾಡಿದ್ದಾನೆ. ಈ ಒಂದು ಜಾಗದಲ್ಲಿ 19ನೇ ಶತಮಾನಕ್ಕೆ ಸೇರಿದಂತ ಅಪಾರವಾದಂತ ನಿಧಿ ಇದೆ ಅಂತ ಶೋಭನ್ 2013ರ ಸೆಪ್ಟೆಂಬರ್ನಲ್ಲಿ ಸರ್ಕಾರಕ್ಕೆ ತಿಳಿಸಿದ್ರು. ಈ ರಾಮ್ ಬಕ್ಷ ಸಿಂಗ್ ಎಂಬ ರಾಜನ ಆತ್ಮ ಈ ಒಂದು ನಿಧಿ ಸಿಕ್ಕರೆ ದೇಶ ಪ್ರಗತಿ ಕಾಣೋದಕ್ಕೆ ಸಾಧ್ಯ ಅಂತ ತನಗೆ ಹೇಳಿದೆ ಅಂತ ಶೋಭನ್ ಸರ್ಕಾರ್ ಪತ್ರದಲ್ಲಿ ನಮೂದಿಸಿ ಸರ್ಕಾರಕ್ಕೆ ಕಳುಹಿಸಿದ್ರು. ಈ ರಾಜನ ಆತ್ಮ ಈ ಒಂದು ವಿಷಯವನ್ನ ಯಾರಿಗ್ ಬೇಕಾದ್ರೂ ಹೇಳಬಹುದಿತ್ತು. ಈ ಒಂದು ವಿಷಯವನ್ನ ರಾಜನ ಆತ್ಮ ಅಧಿಕಾರಿಗಳಿಗೆ ನೇರವಾಗಿ ತಿಳಿಸಬಹುದಿತ್ತು. ಆದ್ರೂ ಕೂಡ ಅದು ತನಗೆ ಈ ಒಂದು ವಿಷಯವನ್ನ ಸೂಚನೆ ಮಾಡೋದಿಕ್ಕೆ ತನ್ನ ಹಾಗೂ ಅದರ ನಡುವೆ ಇದ್ದಂತ ಆಧ್ಯಾತ್ಮಿಕ ನಂಟು ಮುಖ್ಯ ಕಾರಣ ಅಂತ ಆತ ಹೇಳಿದ್ದ. ಈ ರಾಮ್ ಬಕ್ಷ ಸಿಂಗ್ ಎಂಬ ರಾಜನನ್ನ ಸಿಪಾಯಿ ದಂಗೆಯ ಕಾಲಕ್ಕೆ ಅಂದ್ರೆ 1857ರ ಸಮಯದಲ್ಲಿ ಹಿಡಿದು ಈ ಬ್ರಿಟಿಷ್ ಸರ್ಕಾರ ಆತನಿಗೆ ಸಾರ್ವಜನಿಕವಾಗಿ ನೇಣಿಗೇರಿಸಿತ್ತು. ಆ ಬಳಿಕ ಆತನ ಅರಮನೆಯನ್ನ ಬ್ರಿಟಿಷ್ ತುಕಡಿಗಳು ನಾಶ ಮಾಡಿದ್ವು. ಈ ಒಂದು ವಿಷಯದ ಬಗ್ಗೆ ಗೊತ್ತಿದ್ದಂತ ಸರ್ಕಾರ ತನಗೆ ಕನಸು ಬಿದ್ದ ಸಂಗತಿ ಹಾಗೂ ಅದರಲ್ಲಿ ರಾಜ ಹೇಳಿದ್ದಂತ ಮುಖ್ಯ ವಿಷಯಗಳನ್ನೆಲ್ಲ ವಿವರವಾಗಿ ಬರೆದು ಪುರಾತತ್ವ ಇಲಾಖೆಯ ಮುಖ್ಯಸ್ಥರಿಗೆ, ಪ್ರಧಾನಿ ಹಾಗೂ ರಾಷ್ಟ್ರಪತಿಗಳಿಗೆ ಬರೆದು ಕಳುಹಿಸಿದ್ರು. ಆದರೆ ಈ ಪತ್ರಗಳು ಮೊದಲು ಅಥಾರಿಟಿಗಳಿಂದ ತಿರಸ್ಕಾರಗೊಂಡಿದ್ವು. ಆಗ ಸರ್ಕಾರ ಈ ಒಂದು ವಿಷಯದ ಬಗ್ಗೆ ಉತ್ತರ ಪ್ರದೇಶ ರಾಜ್ಯದ ಅಂದಿನ ಆಹಾರ ಹಾಗೂ ಕೃಷಿ ಸಚಿವರಾಗಿದ್ದಂಥ ಚರಣ್ ದಾಸ್ ಮಹಾಂತ್ ಅವರನ್ನ ಭೇಟಿ ಮಾಡಿ ಈ ಒಂದು ವಿಷಯವನ್ನು ತಿಳಿಸ್ತಾರೆ ಅಂತ ಸುದ್ದಿಯಾಗಿತ್ತು. ಹಾಗೂ ಕೆಲವು ಕಡೆ ಈ ಒಂದು ವಿಷಯ ಆ ಸಚಿವರಿಗೆ ಕಾನ್ಪುರದ ಯಾರೋ ಬೇರೆಯವರಿಂದ
ತಿಳಿದುಬಂದಿತ್ತು ಎಂಬ ವದಂತಿಗಳು ಕೂಡ ಕೇಳಿಬಂದಿದ್ವು. ಈ ಒಂದು ವಿಷಯ ಗೊತ್ತಾದ ತಕ್ಷಣ ಆ ಸಚಿವರು ಅಲ್ಲಿಗೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ 2 ಬಾರಿ ಆ ಒಂದು ಸ್ಥಳಕ್ಕೆ ವಿಸಿಟ್ ಮಾಡಿ ಕೇಂದ್ರದ ASI ಹಾಗೂ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವೆರಡೂ ಸಂಸ್ಥೆಗಳಿಗೆ ಅಲ್ಲಿ ಏನಿದೆ ಅಂತ ತಿಳಿದುಕೊಳ್ಳೋದಿಕ್ಕೆ ಆದೇಶಿಸುತ್ತಾರೆ. ಅವರ ಆದೇಶದ ಮೇರೆಗೆ ಮೊದಲು 2013ರ ಅಕ್ಟೋಬರ್ 12ನೇ ತಾರೀಕು ASI ತಂಡವೊಂದು ಆ ಸ್ಥಳಕ್ಕೆ ಹೋಗಿ ಈ ಶೋಭನ್ ಸರ್ಕಾರ್ ಸೂಚನೆ ಕೊಟ್ಟಂತ ಜಾಗದಲ್ಲಿ 2 ಹೋಲ್ ಡ್ರಿಲ್ ಅನ್ನ ಮಾಡ್ತಾರೆ. ಅವರು ಸುಮಾರು 20 ಮೀಟರ್ಗಳಷ್ಟು ಆಳವನ್ನ ತೊಡೆದಾಗ ಅಲ್ಲಿ ಅವರಿಗೆ ಲೋಹದ ವಸ್ತುಗಳು ಸಿಗ್ತವೆ. GSI ಟೀಮ್ ಕೂಡ ಈ ಒಂದು ಸ್ಥಳದಲ್ಲಿ ಪರಿಶೀಲನೆ ಮಾಡಿ 5 ರಿಂದ 20 ಮೀಟರ್ ಆಳದ ನಡುವೆ ಮ್ಯಾಗ್ನೆಟಿಕ್ ಅಲ್ಲದ ಲೋಹದ ನಿಕ್ಷೇಪಗಳು ಇರುವಂತ ಸಾಧ್ಯತೆ ಇದೆ ಅಂತ ವರದಿ ಮಾಡಿತ್ತು. ಮುಂದೆ 18ನೇ ತಾರೀಕಿನಂದು ಇಲ್ಲಿ ಮತ್ತೆ ಇವರಿಂದ ಉತ್ಖನನ ಕಾರ್ಯ ಶುರುವಾಗುತ್ತೆ. ಆದರೆ ASIನ ಅಧಿಕಾರಿಗಳು ಈ ಉತ್ಖನನದಲ್ಲಿ ಇದುವರೆಗೂ ಯಾವುದೇ ಮಹತ್ತರವಾದಂತಹ ಸಾಕ್ಷಿ ಹಾಗೂ ಭರವಸೆಗಳು ಇನ್ನೂ ಸಿಕ್ಕಿಲ್ಲದ ಕಾರಣ ಇಲ್ಲಿ ಆ ನಿಧಿ ಪತ್ತೆಯಾಗೋದಕ್ಕೆ ವಾರಗಳು, ತಿಂಗಳುಗಳು ಅಥವಾ ವರ್ಷಗಳೇ ಹಿಡಿಬಹುದು ಅಂತ ಹೇಳಿದ್ರು. ಅವರು ಬೇಸಿಕ್ ಹಾಗೂ ಸರಳವಾದಂತಹ ಉಪಕರಣಗಳನ್ನ ಬಳಸಿ ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದು ಈ ಕೆಲಸ ತಡ ಆಗ್ತಿದೆ ಅಂತ ಅವರು ಹೇಳಿದ್ರು. ಈ ಸ್ಥಳದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ 80 ಮೀಟರ್ ಜಾಗ ಹಾಗೂ ಇದರ ಉತ್ತರ ಮತ್ತು ದಕ್ಷಿಣದಿಂದ 40 ಮೀಟರ್ನಷ್ಟು ಏರಿಯಾವನ್ನ ಅಗೆಯೋದಿಕ್ಕೆ ಅವರು ಪ್ಲಾನ್ ಮಾಡಿದ್ರು. ಇದಕ್ಕಾಗಿ ಇದರ ಡೆಪ್ಯೂಟಿ ಡೈರೆಕ್ಟರ್ ಆದಂಥ PK ಮಿಶ್ರಾ ಎಂಬುವರು ಮೊದಲು 12 ಜನ ತಜ್ಞರ ತಂಡವನ್ನು ರಚನೆ ಮಾಡಿ ಇಲ್ಲಿಯ ಉನ್ನವದ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅವರ ಸಮ್ಮುಖದಲ್ಲಿ ಈ ಒಂದು ಕೆಲಸವನ್ನ ಶುರು ಮಾಡ್ತಾರೆ. ಇಲ್ಲಿ ಮೊದಲು 100 ಸ್ಕ್ವೇರ್ ಫೀಟ್ ವಿಸ್ತೀರ್ಣದ 10 ಫೀಟ್ಗಳನ್ನ ತೋಡಿ ಅಲ್ಲಿ ಉತ್ಖನನ ಕಾರ್ಯವನ್ನ ಶುರು ಮಾಡಲಾಯಿತು. ಈ ಒಂದು ಕೆಲಸಕ್ಕೆ ಸಾಕ್ಷಿಯಾಗಿ ಅಲ್ಲಿ ಅವತ್ತು 100 ಜನ ಊರ ಗ್ರಾಮಸ್ಥರಲ್ಲದೆ ಟಿವಿ ವಾಹಿನಿಗಳ ಬ್ರಾಡ್ಕಾಸ್ಟಿಂಗ್ ವ್ಯಾನ್ಗಳು, ಜರ್ನಲಿಸ್ಟ್ಗಳು ಮುಂತಾದವರೆಲ್ಲ ಅಲ್ಲಿ ಜಮೆಯಾಗಿದ್ರು. ಇದರ ಜೊತೆ ಹೆವಿ ಪೊಲೀಸ್ ಸೆಕ್ಯೂರಿಟಿ ಮತ್ತು ಅತ್ಯಾಧುನಿಕ ಪ್ರಕಾರವಾದಂತಹ ನೈಟ್ ವಿಷನ್ ಕ್ಯಾಮೆರಾಗಳನ್ನು ಕೂಡ ಅಲ್ಲಿ ಇನ್ಸ್ಟಾಲ್ ಮಾಡಲಾಗಿತ್ತು. ಜನ ಭಾರಿ ಸಂಖ್ಯೆಯಲ್ಲಿ ಅಲ್ಲಿ ಇದ್ದಿದ್ರಿಂದ CCTV ಕ್ಯಾಮೆರಾಗಳನ್ನು ಕೂಡ ಸುತ್ತಮುತ್ತ ಸುರಕ್ಷತೆಗಾಗಿ ಫಿಕ್ಸ್ ಮಾಡಿದ್ರು. ವೀಕ್ಷಕರೇ, ಅವತ್ತು 2013ರ ಅಕ್ಟೋಬರ್ 21ನೇ ತಾರೀಕು ಈ ಒಂದು ಜಾಗದಲ್ಲಿ 50 ಸೆಂಟಿಮೀಟರ್ನಷ್ಟು ಆಳದಲ್ಲಿ ಕೊರೆಯುತ್ತಿದ್ದ ಹಾಗೇನೆ ಇಟ್ಟಿಗೆಯ ಗೋಡೆಯ ಅವಶೇಷ, ಬಳೆಯ ಚೂರುಗಳು, ಕೆಲವು ಪುರಾತನ ಆಟಿಕೆಗಳು ಈ ರೀತಿ ಮುಂತಾದ ನಿರುಪಯುಕ್ತ ವಸ್ತುಗಳು ಮಾತ್ರವೇ ಸಿಕ್ಕವಂತ ASIನ ಅಡಿಷನಲ್ ಡೈರೆಕ್ಟರ್ ಆದಂತ ಡಾಕ್ಟರ್ ಮಣಿ ಎಂಬುವರು ಮಾಧ್ಯಮಗಳಿಗೆ ತಿಳಿಸಿದ್ರು. ಇಲ್ಲಿ ಸಿಕ್ಕಂತ ವಸ್ತುಗಳೆಲ್ಲ 17 ರಿಂದ 19ನೇ ಶತಮಾನದ ನಡುವೆ ಬಳಸ್ತಿದ್ದಂತ ವಸ್ತುಗಳು ಅಂತ ತಜ್ಞರು ತಿಳಿಸಿದ್ರು. ಇನ್ನು 24ನೇ ತಾರೀಕಿನ ಹೊತ್ತಿಗೆ ಸುಮಾರು 216 ಸೆಂಟಿಮೀಟರ್ನಷ್ಟು ಜಾಗವನ್ನ ಕೊರೆಯಲಾಗಿತ್ತು. ನವೆಂಬರ್ 2ನೇ ತಾರೀಕಿನವರೆಗೂ ASI ತಂಡ ಇಲ್ಲಿಯ 571 ಸೆಂಟಿಮೀಟರ್ನಷ್ಟು ಜಾಗವನ್ನ ಮಾತ್ರವೇ ಅಗೆಯೋದಿಕ್ಕೆ ಸಾಧ್ಯ ಆಗಿತ್ತು. ಇಷ್ಟು ಆಗಿದ್ರೂ ಕೂಡ ಇದರ ಯಾವೊಂದು ಫೀಟ್ನಲ್ಲೂ ಕೂಡ ಅಂತ ನಿರೀಕ್ಷಿತ ಮಟ್ಟದ ಯಾವುದೇ ಮಹತ್ವದ ವಸ್ತು ಸಿಗ್ಲಿಲ್ಲ ಅಂತ ಮ್ಯಾಜಿಸ್ಟ್ರೇಟ್ ಆದಂತ ವಿಜಯಶಂಕರ್ ದುಬೆ ತಿಳಿಸಿದ್ರು. ಯಾವುದೋ ಒಬ್ಬ ಸಾಧುವಿನ ವಿಚಿತ್ರ ಮಾತುಗಳನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡಂತ ಸರ್ಕಾರ ಇಂಥ ಹುಚ್ಚು ಕೆಲಸಕ್ಕೆ ಕೈ ಹಾಕಿದೆ ಎಂಬ ವದಂತಿಗಳು ಎಲ್ಲ ಕಡೆ ಗುಲ್ಲಾದಾಗ ವಾಹಿನಿಗಳು ಈ ಕೆಲಸಕ್ಕೆ ಇಳಿದಿದ್ದಂತಹ ASIನ ತಜ್ಞರ ಬಳಿ ಹೋಗಿ ಕೇಳಿದಾಗ ಅದನ್ನ ತಳ್ಳಿ ಹಾಕ್ತಂತ ಅವರು ಅದೆಲ್ಲ ಸುಳ್ಳು, ಈ ರೀತಿಯೆಲ್ಲ ನಮಗೆ ಯಾರು ಕೂಡ ಹೇಳಿಲ್ಲ. ಗ್ರೌಂಡ್ ಪೆನಿಟ್ರೇಟಿಂಗ್ ಸರ್ವೆಯಿಂದ ಬಂದಂತ ಮಾಹಿತಿ ಅನುಸಾರ ನಾವು ಆ ಸ್ಥಳದ ಪರಿಶೀಲನೆಗೆ ಇಳಿದ್ವೇ ಹೊರತು ಬೇರೇನೂ ಅಲ್ಲ ಅಂತ ಹೇಳಿದ್ರು. ಹಾಗೂ ಅಲ್ಲಿ 5 ರಿಂದ 20 ಮೀಟರ್ಗಳಷ್ಟು ಆಳದ ಸ್ಥಳದಲ್ಲಿ ಬಹುದೊಡ್ಡ ಲೋಹದ ನಿಕ್ಷೇಪದ ಸುಳಿವು ಸಿಕ್ಕಿದೆ ಅಂತ ಹೇಳಿದ್ರು. ASIನ ಉಪ ನಿರ್ದೇಶಕರಾದಂಥ ಡಾಕ್ಟರ್ ಮಣಿ ಕೂಡ ಈ ಒಂದು ವಾದವನ್ನು ತಳ್ಳಹಾಕಿ ಯಾವುದೋ ಸಾಧುವಿನ ಊಹೆಯನ್ನು ನಂಬಿ ಈ ಒಂದು ಕೆಲಸಕ್ಕೆ ಕೈ ಹಾಕುವಷ್ಟು ಮೂರ್ಖ ಜನ ನಾವಲ್ಲ ಅಂತ ಹೇಳಿದ್ರು. ಇಲ್ಲಿ ಸರ್ಕಾರ ಅಪಾರ ಬಂಗಾರದ ನಿಧಿಗಾಗಿನೇ ಪರಿಶೋಧ ಕಾರ್ಯ ಶುರು ಮಾಡಿತು ಎಂಬ ಸುದ್ದಿ ಗುಲ್ಲಾಗ್ತಿದ್ದ ಹಾಗೇನೆ ಎಷ್ಟೋ ರಾಜಕೀಯ ಶಕ್ತಿಗಳು ಇದರ ಪಾಲಿನ ಲಾಭವನ್ನು ಪಡೆಯೋದಿಕ್ಕೆ ಈ ಸ್ಥಳದತ್ತ ಆಸಕ್ತರಾದರು. ಈ ರಾಮ್ ಭಕ್ಷ ಸಿಂಗ್ ಎಂಬ ರಾಜನ ಸಂತತಿಗಳಲ್ಲಿ ಒಬ್ಬರಾದಂತ ನವಚಂಡಿ ವೀರ್ ಪ್ರತಾಪ್ ಸಿಂಗ್ ಎಂಬುವರು ಇಲ್ಲಿ ಯಾವುದೇ ಅಮೂಲ್ಯ ವಸ್ತು ಸಿಕ್ಕಿದ್ರೆ ಅದು ನಮ್ದು ಅಂತ ವಾದಿಸಿದ್ರು. ಇವ್ರ ಜೊತೆ ಆಲ್ ಇಂಡಿಯಾ ಕ್ಷತ್ರಿಯ ಮಹಾಸಂಘ ಕೂಡ ಇದರಲ್ಲಿ ನಮ್ದು ಪಾಲಿದೆ ಅಂತ ಹೇಳ್ತಾ ಮುಂದೆ ಬಂದಿತ್ತು. ಕಾರಣ ರಾಜನಾದಂತ ರಾಮ್ ಭಕ್ಷ್ ಅವರ ಕ್ಷತ್ರಿಯ ಸಮುದಾಯದ ರಾಜನೇ ಆಗಿದ್ದನೆಂಬುದು ಇವರ ವಾದದ ಸಾರಾಂಶ ಆಗಿತ್ತು. ಈ ಮಧ್ಯ ಇಷ್ಟೆಲ್ಲ ಫಜಿತಿಗೆ ಕಾರಣಾದಂತ ಶೋಭನ್ ಮತ್ತೊಮ್ಮೆ ಸುದ್ದಿಗೆ ಬರ್ತಾರೆ. ಅವ್ರಿಗೆ ಇನ್ನೊಂದು ಕನ್ಸು ಬೀಳುತ್ತೆ. ಅದರಲ್ಲಿ ಫತೇಪುರ್ ಜಿಲ್ಲೆಯ ಬ್ರಹ್ಮಾಶ್ರಮವೊಂದರಲ್ಲಿ 2,500 ಟನ್ಗಳಷ್ಟು ಪುರಾತನ ಬಂಗಾರದ ಗುಪ್ತ ನಿಧಿ ಇದೆ ಅಂತ ಅವರ ಈ ಕನ್ಸಲ್ಲಿ ಮತ್ತೊಮ್ಮೆ ಸುಳುಹು ಸಿಕ್ಕಿತ್ತು. ಈ ಒಂದು ವಿಷಯವನ್ನ ಸರ್ಕಾರವರು ಮತ್ತೆ ಆ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ಗೂ ಕೂಡ ತಿಳಿಸಿ ಈ ವಿಷಯ ಅಲ್ಲೆಲ್ಲ ಗುಲ್ಲಾಗಿ ಆ ಆಶ್ರಮದ ಕೇರ್ ಟೇಕರ್ ಆದಂತ ಸ್ವಾಮಿ ಮೋಹನ್ ದಾಸ್ ಎಂಬುವರ ಮೇಲೆ ಗುಂಪೊಂದು ಹಲ್ಲೆ ನಡೆಸಿ ಅದರಲ್ಲಿದ್ದಂತ ಅಥವಾ ಸಿಕ್ಕ ಎಲ್ಲವನ್ನೂ ಕೂಡ ದೋಚ್ಕೊಂಡು ಹೋದ್ರು ಅಂತ ಒಂದು ಸುದ್ದಿ ಉತ್ತರ ಪ್ರದೇಶದ ದೈನಿಕವೊಂದರಲ್ಲಿ ಬಂದಿತ್ತು. ಒಟ್ನಲ್ಲಿ ಈ ಸಾಧು ಸಂತನ ಊಹೆಯಂತೆ 2 ಕಡೆ ಆತ ಹೇಳದಂತ ಯಾವೊಂದು ಮಹತ್ವದ ವಸ್ತು ಕೂಡ ಸಿಗ್ಲಿಲ್ಲ. ಇದು ಸಿಗ್ಲಿಲ್ಲ ಎಂಬ ಕಾರಣದಿಂದನೋ ಅಥವಾ ನಾವೊಬ್ಬ ಸನ್ಯಾಸಿಯ ಮಾತಿಗೆ ಬೆಲೆ ಕೊಟ್ಟು ವಿಫಲವಾದ ಇಲಾಖೆಗಳು ಇದನ್ನ ಒಪ್ಕೊಳ್ಳದೆ ತಳ್ಳಹಾಕಿದ್ವು. ಇಂಥ ಎಷ್ಟೋ ಸಂದರ್ಭಗಳಲ್ಲಿ ಅಲ್ಲಿ ಸಿಗುವಂತ ನಿಧಿ ಅಥವಾ ಇತರೆ ಅಮೂಲ್ಯ ಸಂಪದವನ್ನ ದೋಚುವಂತ ಸರ್ಕಾರ ಈ ಬಗ್ಗೆ ಯಾವತ್ತೂ ಸತ್ಯವನ್ನ ಜನರಿಗೆ ತಿಳಿಸೋದೇ ಇಲ್ಲ ಎಂಬ ವಾದ ಕೂಡ ಇದೆ. ಹಾಗೂ ಬ್ರಹ್ಮಾಶ್ರಮದಲ್ಲಿ ನಿಧಿಯ ಕಳ್ಳತನಕ್ಕೆ ಒಳಗಾಯಿತು ಎಂಬ ಸುದ್ದಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಈವರೆಗೂ ಖಚಿತವಾಗಿ ಗೊತ್ತಾಗಿಲ್ಲ. 2013ರಲ್ಲಿ ಈ ಘಟನೆ ನಡೆದಾಗ ಅದು ದೇಶಾದ್ಯಂತ ಹಾಸ್ಯಕ್ಕೆ ಒಳಗಾಗಿದೆ ಅಂತ ಅಂದಿಗೆ
ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ನಲ್ಲಿ ಇದನ್ನು ಟೀಕಿಸಿ ಕೇಂದ್ರದ ಈ ನಡೆಯ ಬಗ್ಗೆ ಹೇಳಿದ್ದು ಕೂಡ ಉಂಟು. ಈ ರೀತಿ ವಿಚಿತ್ರವಾಗಿ ಊಹೆ ಮಾಡಿ ಸರ್ಕಾರಕ್ಕೆ ಇಲ್ಲದ ಕೆಲಸವನ್ನು ಕೊಟ್ಟು ಅದರ ನಿರಾಸೆಗೆ ಕಾರಣ ಆಗಿದ್ದಂಥ ಶೋಭನ್ ಸರ್ಕಾರ್ 2020 ಮೇ ತಿಂಗಳಲ್ಲಿ ವಿಧಿವಶರಾಗ್ತಾರೆ. ಒಟ್ಟಿನಲ್ಲಿ ಈ ಇಡೀ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.